ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ನಲ್ಲಿ ಅಪ್ಪಟ ದೇಸಿ ಮತ್ತು ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಬಗ್ಗೆ ತಿಳಿಯೋಣ. ಬಸಳೆ ಸೊಪ್ಪಲ್ಲಿ ಎರಡು ರೀತಿ ಇರುತ್ತೆ, ಕೆಂಪು ಬಸಳೆ ಮತ್ತು ಹಸಿರು ಬಸಳೆ. ಇದನ್ನು ಮಲಬಾರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಇದು ಬರೀ ಸೊಪ್ಪಲ್ಲ, ಅಯಸ್ಕಾಂತದಂತೆ ಕಬ್ಬಿಣಾಂಶವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುತ್ತೆ. ಇದು ಅತಿ ಬೇಗವಾಗಿ ಬೆಳೆಯೋ ಬಳ್ಳಿಯಾಗಿರುತ್ತೆ. ಒಂದು ಸಣ್ಣ ಕೊಂಬೆ ನೆಟ್ಟರೂ ಸಾಕು, ಅಲ್ಪ ಕಾಲದಲ್ಲೇ ಇಡೀ ಚಪ್ರವನ್ನು ಆವರಿಸ್ಕೊಳ್ಬಿಡುತ್ತೆ. ಮನೆ ಮದ್ದು ಮತ್ತು ಮನೆ ಆಹಾರ ಎರಡಕ್ಕೂ ಸೈ. ಬಸಳೆ ಸೊಪ್ಪು ದೇಹದ ಉಷ್ಣತೆ ಕಡಿಮೆ ಮಾಡೋ ಅದ್ಭುತ ಶಕ್ತಿ ಹೊಂದಿರುತ್ತೆ. ಹಾಗೆ ಇದರಲ್ಲಿರೋ ವಿಟಮಿನ್ ಎ ಮತ್ತು ಸಿ ಚರ್ಮದ ಕಾಂತಿ ಹೆಚ್ಚು ಮಾಡೋಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ. ಇದರಲ್ಲಿ ಮಾಡೋ ಬಸಳೆ ಸೊಪ್ಪಿನ ಸಾಂಬಾರ್ ಅಥವಾ ಗಸಿ ಅಂದರೆ ಕರಾವಳಿ ಭಾಗದಲ್ಲಿ ಪಂಚಪ್ರಾಣ. ಅಷ್ಟೇ ಅಲ್ಲ, ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಬಸಳೆ ಸೊಪ್ಪಿನ ಬಜ್ಜಿ ಇದ್ರೆ ಸ್ವರ್ಗನೇ ನಮ್ಮ ಕಣ್ಮುಂದೆ ಇರೋ ಥರನೇ ಆಗುತ್ತೆ. ನಿಮಗೆ ಗೊತ್ತಾ, ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕ್ಕೆ ಬೆಸ್ಟ್ ಆಪ್ಷನ್. ನಿಮ್ಮ ಮನೆಯಲ್ಲೂ ಬಸಳೆ ಸೊಪ್ಪು ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದು ಕೇವಲ ಸೊಪ್ಪಲ್ಲ, ಇದೊಂದು ಮಲ್ಟಿವಿಟಮಿನ್ ಪ್ಯಾಕೇಜ್. ಕ್ಯಾಲ್ಶಿಯಂ, ಐರನ್, ಫೈಬರ್ ಅಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ರಾಮಬಾಣವಾಗಿರುತ್ತೆ. ನಿಮ್ಮ ಫೇವ್ರೆಟ್ ಬಸಳೆ ಸೊಪ್ಪಿನ ಅಡುಗೆ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.